ಹಾಯ್ ಆಲ್. ಕ್ರಿಯೇಟಿವ್ ಆಗಿ ಬೇಬಿ ಫೋಟೋಸ್ ಹೇಗೆ ಮನೇಲಿ ತೆಗೆಯೋದು ನೋಡೋಣ ಬನ್ನಿ. ಪ್ಲೈನ್ ಸ್ಯಾರಿ ತೊಗೊಂಡಿದ್ದೀನಿ. ಅಡಿಗೆ ಬೆಡ್ಶೀಟ್ ಎಲ್ಲ ಹಾಕಿಬಿಟ್ಟು ಬೇಸ್ ರೆಡಿ ಮಾಡ್ಕೊಂಡಿದ್ದೆ. ಇಲ್ಲಿ ನೀವು ನೋಡ್ಬೋದು ನಾನು ಚಿಟ್ಟೆ ಮಾಡ್ತಾಯಿದ್ದೀನಿ. ಬಟರ್ಫ್ಲೈ ಪ್ಲ್ಯಾನ್ ಮಾಡಿದ್ದೆ. ಕಲರ್ ಅಕ್ಕಿ ಇತ್ತು ಮನೇಲಿ, ಏನೋ ಫಂಕ್ಷನ್ದು. ಸೊ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಮನೇಲಿ ಅದನ್ನು ತೊಗೊಂಡು ನಾನು ಬಟರ್ಫ್ಲೈ ಮಾಡ್ತಿದ್ದೀನಿ. ಹಾಫ್ ಬಟರ್ಫ್ಲೈ ಮಾಡ್ತಾಯಿದ್ದೀನಿ. ಸೊ ಅದು ಕಲರ್ ಮಲ್ಟಿ ಕಲರ್ ಇದೆ, ಹೈಲೈಟ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಕ್ರೀಮ್ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ. ನೀವು ಸ್ಯಾರಿ ಇಲ್ಲಾಂದರೆ ಪ್ಲೇನ್ ಕ್ಲಾತ್ ತೊಗೋಬೋದು. ನಾನು ಅಮ್ಮನ ಸ್ಯಾರೀಸ್ ತುಂಬ ವೆರೈಟೀಸ್ ಇತ್ತು. ಸೊ ಒಂದೊಂದು ಫೋಟೋಶೂಟ್ಗೆ ಒಂದೊಂದು ಥರ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನನಗೆ ಲೈಟ್ ಕಲರ್ ಪ್ಲ್ಯಾನ್ ಮಾಡಿದ್ದೀನಿ. ಹಾಫ್ ಬಟರ್ಫ್ಲೈ ಮಾಡಿ ಇಲ್ಲಿ ಅವಳನ್ನ ಮಲಗಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ನೀವು ನೋಡ್ಬೋದು ಬೇರೆ ಬೇರೆ ಶೇಡ್ಸಲ್ಲಿ ತುಂಬ ಚೆನ್ನಾಗಿ ಬಂತು ಫೋಟೋಸು. ಆ್ಯಂಡ್ ಇದು 6th ಮಂತ್ ಫೋಟೋಶೂಟ್. ಸೊ ಅದಕ್ಕೆ ಹಾಫ್ ಅಂತ ಇನ್ನೊಂದು ಸುಮ್ಮನೆ ಅಲ್ಲೇ ಬರೆದುಬಿಟ್ಟು ಇನ್ನೊಂದು ಫೋಟೋ ತೊಗೊಂಡೆ. ಸೊ ಕ್ರಿಯೇಟಿವ್ ಆಗಿ ನೀವು ಏನು ಬೇಕಾದರೂ ಮನೇಲೇ ಅವೈಲೇಬಲ್ ಇರೋವಂಥದ್ದು ಏನು ಬೇಕಾದರೂ ಮಾಡ್ಬೋದು. ಅಕ್ಕಿ ಇಲ್ಲ ಅಂತಂದರೆ ಅಕ್ಕಿನೇ ನೀವು ಕಲರ್ ಮಾಡ್ಬೋದು, ಮನೇಲೇ ವೇಸ್ಟ್ ಅಕ್ಕಿ ಇದ್ದರೆ. ಇಲ್ಲ ಅಂದರೆ ಬೇಳೆಗಳು, ಕಾಳುಗಳೇನಾದರೂ ಯೂಸ್ ಮಾಡಿ ಮಾಡ್ಬೋದು. ಇಲ್ಲ ಮನೇಲಿ ನಿಮ್ಗೆ ಲೀವ್ಸ್ ಇರುತ್ತೆ. ನಾನು ನೆಕ್ಸ್ಟು ಮನೇಲೇ ಸಿಗೋವಂಥ ಲೀವ್ಸಲ್ಲಿ ಒಂದು ಮಾಡಿದ್ದೀನಿ, ತೋರಿಸ್ತೀನಿ. ಸೊ ಇದಿಷ್ಟು ಅವಳು ಫೋಟೋಶೂಟ್ ಆಗಿತ್ತು. ಇದು ಅದೇ ಥರ ಲೈಟ್ ಕಲರ್ ತೊಗೊಂಡು ಮನೇಲಿ ದಾಸವಾಳ ಎಲೆ ಬರುತ್ತಲ್ಲ, ಅದರಲ್ಲಿ ಈ ಥರ 6 ಅಂತ ಬರೆದಿದ್ದೀನಿ. ನೀವು ನೋಡ್ಬೋದು. ಇದು ಜಸ್ಟ್ ಡ್ರೆಸ್ ಚೇಂಜ್ ಮಾಡಿ ಸುಮ್ಮನೆ ಇನ್ನೊಂದು ಡ್ರೆಸ್ಸಲ್ಲಿ ಗ್ರೀನ್ಗೆ ಸ್ವಲ್ಪ ಕಂಬೈನ್ ಆಗಲಿ ಅಂತ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅವಳು ಚೆನ್ನಾಗಿ ಪೋಸ್ ಮಾಡ್ತಾಯಿದ್ಲು. ಇದು ಉಲ್ಟಾ ಆವಾಗ ರೋಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಲ್ಲ. ತುಂಬ ಚೆನ್ನಾಗಿ ಬಂದು ಫೋಟೋಸ್ ಎಲ್ಲ. ಇದು ಜಸ್ಟ್ ಮನೇಲಿ ನಿಮಗೆಲ್ಲ ದಾಸವಾಳದಲ್ಲಿ ಏನು ಎಲೆ ಬೇಕಾದರೂ ಸಿಗ್ಬೋದು. ಸೊ ಇದು ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರನೇ ಲೈಟ್ ಸುಮ್ಮನೆ ಮನೇಲಿ ಸಿಗೋದು ಮಾಡಿ. ಇದು ಬಂದು ಅವಳನ್ನೇ ಮಲಗಿಸಿ ಹಾಫ್ ಅಂತ ಮಾಡಿರೋದು. ನನಗೆ ಬೇರೆ ತೊಗೊಂಡಿದ್ದೀನಿ ಸುಮ್ಮನೆ. ಮನೆಯಲ್ಲಿ ಕರಿಬೇವಿತ್ತು ತುಂಬ ತಂದಿರೋದು. ಸೊ ಅದನ್ನು ಹಾಫ್ ಅಂತ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡೆ. ನೀವು ನೋಡ್ಬೋದು ಬೇರೆ ಫೋಟೋಸ್ ಇದೆ, ನನಗೆ ಇವಾಗ ಸಿಗ್ತಾ ಇಲ್ಲ. ಸೊ ಇದನ್ನಷ್ಟೇ ಆ್ಯಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.